ಈಗ ಸಿಂಪಲ್ಲಾಗಿ ಪುದೀನ ರೈಸ್ ಹೇಗೆ ಮಾಡೋದಂತ ನೋಡೋಣ. ಸೊ 1.5 ಈರುಳ್ಳಿ, 2 ಟೊಮ್ಯಾಟೊ ಮತ್ತು 2 ಇಂಚ್ ಆಗುವಷ್ಟು ಶುಂಠಿ ಎಲ್ಲ ಹಸಿದೆ ಹಾಕ್ಕೊಳ್ಳಿ. ಸೊ 1 ಮೀಡಿಯಮ್ ಸೈಜಷ್ಟು ಒಂದು ಕಂಪ್ಲೀಟ್ ಬೆಳ್ಳುಳ್ಳಿ, ಇದು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ನಾನು ಸಿಪ್ಪೆ ಸುಲಿದಿಲ್ಲ. ಸೊ ಫಾರಮ್ ಬೆಳ್ಳುಳ್ಳಿ ಆದರೆ ಖಂಡಿತವಾಗ್ಲೂ ಸಿಪ್ಪೆ ಸುಲಿದೆ ಹಾಕ್ಕೊಬೇಕು ನೀವು. ಸೋಂಪು ಕಾಳು, ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಮರಾಠಿ ಮೊಗ್ಗು, ಸ್ವಲ್ಪ ಕೊಬ್ಬರಿ. ಸೊ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಇದನ್ನು ನೀವು ನುಣ್ಣಕ್ಕೆ ಫಸ್ಟು ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇದು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದು ಆದಮೇಲೆ ಪುದೀನ ಸೊಪ್ಪು ನೋಡಿ, ನಾನಿಲ್ಲಿ ನನ್ನ ಈ ಒಂದು ಇಡಿಯಲ್ಲಿ 1.5 ಇಡಿ ಆಗೋಷ್ಟು ಸೊಪ್ಪನ್ನ ನಾನು ತೊಗೊಂಡಿದ್ದೀನಿ. ಜಾಸ್ತಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿರೋದಿಲ್ಲ, ಕಡಿಮೆ ಆದರೂ ಚೆನ್ನಾಗಿರೋದಿಲ್ಲ. ಇಲ್ಲಿ ನಾನು 4-5 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ, ಅದಕ್ಕೆ 1.5 ಇಡಿಯಷ್ಟು ತೊಗೊಳ್ತಾ ಇದ್ದೀನಿ. ಸೊ ಇದನ್ನು ಮಿಕ್ಸಿ ಜಾರ್ಗೆ ಫಸ್ಟ್ ಅದು ನುಣ್ಣಗೆ ಬೆಂದ್ಕೊಂಡ್ಮೇಲೆ ಸೊಪ್ಪು ಹಾಕಿದ್ಮೇಲೆ 1-2 ರೌಂಡ್ ಬರೋ ಥರ ರುಬ್ಕೊಳ್ಳಿ. ಜಾಸ್ತಿ ರುಬ್ಕೊಂಬಿಟ್ರೆ ಕಹಿ ಬಂದುಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಸೊ ಇದಾದಮೇಲೆ ನೆಕ್ಸ್ಟ್ ಒಂದು ಕುಕ್ಕರ್ಗೆ ಎಣ್ಣೆ ಮತ್ತು ತುಪ್ಪ, ಬರೀ ತುಪ್ಪದಲ್ಲೇ ಮಾಡಬೇಕಂದ್ರೆ ತೊಂದರೆ ಇಲ್ಲ, ಮಾಡ್ಬೋದು. ಬಟ್ ನನಗೆ ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತೆ ಮನೆಯಲ್ಲಿರೋರಿಗೆ ಅಂತ ಹೇಳಿ ನಾನು ಎಣ್ಣೆ ತುಪ್ಪ ಎರಡೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಣ್ಣೆ, ತುಪ್ಪ, ಸಾಸಿವೆ ಮತ್ತು ಪಲಾವ್ ಎಲೆ, ಈರುಳ್ಳಿ, ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತೊಂದರೆ ಇಲ್ಲ, ಸ್ಕಿಪ್ ಮಾಡ್ಬೋದು. ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಸೊ ನೆಕ್ಸ್ಟ್ ಚೆನ್ನಾಗಿ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ. ಸೊ ಕ್ಯಾಪ್ಸಿಕಮ್ ಇದೆಲ್ಲ ನೀಟಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ನೀವು ಇದನ್ನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಸೊ ಇದು ಸಾಫ್ಟ್ ಆಗೋವರೆಗೂ ಬೆಂದಾದಮೇಲೆ ನೀವು ರುಬ್ಬಿಟ್ಕೊಂಡಿರೋಂಥ ಒಂದು ಮಸಾಲೆ ಹಾಕ್ಬಿಟ್ಟು ಮಸಾಲೆಯಲ್ಲಿರೋ ಎಲ್ಲ ಒಂದು ಹಸಿ ಪದಾರ್ಥ ಸ್ಮೆಲ್ ಹೋಗೋವರೆಗೂ 1-2 ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ. ಇದು ಬೆಂದಾದಮೇಲೆ ಸ್ವಲ್ಪ ಒಂದು 40% 50% ಬೆಂದಾಗಿದೆ ಅಂತ ಅಂದಮೇಲೆ ಸೊ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಖಾರದ ಪೌಡ್ರ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಖಾರ, 1.5 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲ ಉಪ್ಪು ಬೇಕಾದರೆ ನೀವು ಲಾಸ್ಟಲ್ಲೂ ಸಹ ಹಾಕ್ಕೊಬೋದು, ಇವಾಗಲೂ ಹಾಕ್ಕೊಬೋದು. ಸೊ ಹಾಕ್ಕೊಂಡು ನೀವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಗರಂ ಮಸಾಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆನ ಹಾಕ್ಕೊಂಡು ನೀಟಾಗಿ ನೀವು ಇದನ್ನು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ನೀವು ಇದನ್ನು ಫ್ರೈ ಮಾಡ್ಕೊಬೇಕು. ಸೊ ಎಲ್ಲ ಮಸಾಲೆ ಹಾಕಿದ ಸ್ವಲ್ಪತ್ತಕ್ಕೆ ಈ ಪೌಡ್ರೆಲ್ಲ ಹಾಕೋದ್ರಿಂದ ಒಟ್ಟಿಗೆ ಎರಡೂ ಸಹ ಹಸಿ ವಾಸನೆ ಹೋಗೋವರೆಗೂ ನೀವು ನೀಟಾಗಿ ನೋಡಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿವರೆಗೂ ನೀವು ಫ್ರೈ ಮಾಡಿಕೊಂಡು ಈಗ ನೀವು ತೊಳೆದಿಟ್ಕೊಂಡಿರೋಂಥ ಒಂದು ಬಾಸ್ಮತಿ ರೈಸು ಅಥವಾ ಸೋನು ಮಸೂರಿ ರೈಸ್, ನಾರ್ಮಲ್ ಯಾವ ರೈಸ್ ಆದ್ರೂ ಪಲಾವ್ಗೆ, ಚಿತ್ರಾನ್ನಕ್ಕೆ ಯೂಸ್ ಮಾಡೋ ರೈಸ್ನ ಹಾಕ್ಕೊಂಡು ನೀಟಾಗಿ ನೀವು ಇದನ್ನು ಒಂದು ಕುದಿ ಬರೋವರೆಗೂ ನೀವು ಇದು ಮಾಡ್ಕೊಬೇಕು. ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಏನಕ್ಕೆ ನಿಂಬೆಹಣ್ಣು ಹಿಂಡೋದು ಅಂತ ಅಂದರೆ ಅಕ್ಕಿ ಇದೆಯಲ್ವ ಅದು ಮೆತ್ತಕ್ಕಾಗೋದಿಲ್ಲ. ಸೊ ಗಟ್ಟಿಯಾಗಿ ಅದೇ ಥರನೇ ಇರುತ್ತೆ. ಸೊ ಈ ರೀತಿ ನೀವು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ, ಒಂದು ಕುದಿ ಬಂದಮೇಲೆ ಒಂದು ಮಿಕ್ಸ್ ಕೊಟ್ಟು ಆಮೇಲೆ ನೀವು ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕು. ಟೇಸ್ಟಿಯಾದಂಥ ಪುದೀನ ರೈಸ್ ರೆಡಿ ಆಗಿಬಿಡುತ್ತೆ. ಸೊ ಈ ಥರ ನೀವು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಹಾಕೋದ್ರಿಂದ ಈವನಾಗಿ ಎಲ್ಲ ಮಸಾಲೆನೂ ಎಲ್ಲದಕ್ಕೂ ಸ್ಪ್ರೆಡ್ ಆಗಿರುತ್ತೆ. ಮತ್ತೆ ವಿಸಿಲ್ ಬಂದಮೇಲೆ ಇದನ್ನ ತಿರುಗಿಸೋ ಅವಶ್ಯಕತೆ ಇಲ್ಲ. ಕೆಲವರು ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕ್ತಾರೆ, ಆ ರೀತಿ ಮಾಡಬೇಡಿ, ಅದು ಪ್ರಾಪರ್ ಕನ್ಸಿಸ್ಟೆನ್ಸಿ ಬರೋದಿಲ್ಲ. ಸೊ ಎರಡನ್ನೂ ಒಟ್ಟಿಗೆ ಹಾಕ್ಬಿಟ್ಟು ಒಂದು ಸತಿ ಕುದಿಸ್ಬಿಟ್ಟು ಆಮೇಲೆ ವಿಜಿಲ್ ಹಾಕ್ಸ್ಕೊಳ್ಳಿ. ಸೊ ನೋಡಿ ವಿಜಿಲ್ ಬಂದಾಯಿತು. ಸೊ ವಿಜಿಲ್ ಕಂಪ್ಲೀಟಾಗಿ ಆದಮೇಲೆ ನೋಡಿ ಈ ಥರ ಆಗಿದೆ. ಸೊ ಎಷ್ಟು ಸಾಫ್ಟಾಗಿ ಹೂವು ಥರ ಆಗಿದೆ, ಅನ್ನ ತಿನ್ನೋದಕ್ಕೂ ಸಹ ಅಷ್ಟೇ ರುಚಿಯಾಗಿತ್ತು. ಸೊ ನೀವು ಒಂದು ಸತಿ ಈ ಪ್ರೋಸೆಸ್ನ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲಾಗಿ, ತುಂಬ ಬೇಗ, ತುಂಬ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಸೊ ಪುದೀನ ರೈಸ್ ನೀವು ಸಹ ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.